ನೀನ್ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್ 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 ನಾ ಫೈಟ್ ಎಲ್ಲ ಕಲ್ತೀನಿ ಸರ್. ಹೌದಾ? ನೋಡ್ತೀರಾ ಸರ್? ನೋಡಿ. ಓಕೆ ಮಾಡ ಮಾಡ. ಏಯ್ ವಾ ಬಕಾ ವಾ ಏಯ್ ವಾ 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 ಯಾ ಯಾ ಹೂ ಯಾ ಯಾ ಹೂ ಚೆನ್ನಾಗಿದೆ ಸರ್, ಚೆನ್ನಾಗಿ ನಾನು ಹಂಚ್ಕೊಳ ಮಾಡ್ತೀನಿ ಸರ್. ಹೌದಾ? ನೋಡಿ ಮಾಡು ಸರ್. ಮಾಡು ನೋಡೋಣ. ಸರ್ ಹೆಂಗಿದೆ ಸರ್? ಕೂತ್ಕೊಳ್ಳಮ್ಮ, ಚೆನ್ನಾಗ್ ಮಾಡಿದೆ. ಪರವಾಗಿಲ್ಲ ಸರ್. ಕೂತ್ಕೊಳ್ಳಮ್ಮ. ವ್ಯವಹಾರ ಅದಲ್ಲ. ನಾನ್ ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ಫಸ್ಟ್ ಡೇನೆ 75 ಲಕ್ಷ ಫೈನಾನ್ಸ್ ಅರೇಂಜ್ ಆಗ್ಬಿಡುತ್ತೆ. ನೀನ್ ಹೀರೋ ಆದಂಗೆ ಮಿಕ್ಕಿದ್ದ 75 ಲಕ್ಷನ ನೀನ್ ಅರೇಂಜ್ ಮಾಡ್ಬಿಡು, ಸರಿನಾ? ನಾಳೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ. ಸರ್ 75 ರೂಪಾಯಿ ತಗೊಳ್ಳೋ ಜೂನಿಯರ್ ಆಕ್ಟರ್ ಸರ್. ನಾನು 75 ಲಕ್ಷ ನಾನು ಯಾರನ್ನ ಕೇಳ್ತಾ ಇರ್ಲಿ ಸರ್? ನೋಡಮ್ಮ, ಒಂದು ದುಡ್ಡಿರ್ಬೇಕು, ಇಲ್ಲ ಅಂದ್ರೆ ಬ್ಯಾಕ್ ಗ್ರೌಂಡ್ ಇರ್ಬೇಕು. ಇವೆರಡೂ ಇಲ್ಲ ಅಂದ್ರೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಜೂನಿಯರ್ಸ್ ಓಡಾಡ್ತಾರಲ್ಲ, ಆತರ ಲೈಫ್ ಲಾಂಗ್ ಓಡಾಡ್ಕೊಂಡಿರ್ಬೇಕಾಗತ್ತೆ. ಹಂಗಂದ್ರೆ ಕಲೆಗ್ ಬೆಲೆನೇ ಇಲ್ವೇನೋ ಮಗ? ಈ ಇಂಡಸ್ಟ್ರಿಲಿ ಕರ್ಗಿದ್ರೆ ಯಾರು ಚಾನ್ಸೇ ಕೊಡಲ್ಲ ಮಗ. ಕಲ್ಲರ್ಗಿನ್ನ ಕಲೆನೇ ಮುಖ್ಯವಲ್ಲವೇ ಕರ್ಪು ಸ್ವಾಮಿ? ಕರ್ನಾಟಕ